ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನ 12:30 ಶುರು ಮಾಡ್ತಾ ಇದ್ದೀನಿ. ಸೊ ರೆಡಿ ಆಗಿಬಿಟ್ಟಿದ್ದೀನಿ. ಈ ರೀತಿ ಮನೇಲಿರೋ ಶೂಟ್ಗೆ ಹಿಂಗೆ ರೆಡಿ ಆಗ್ತಾರಂತ ಪ್ರಮೋದವರು ಕೇಳ್ತಾ ಇದ್ದಾರೆ. ಅದು ಬ್ರ್ಯಾಂಡ್ ಪ್ರಮೋಷನ್ ಅಲ್ವಾ, ಸೊ ನಾವು ರೆಡಿ ಆಗಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇವತ್ತು 2 ಶೂಟ್ ಇದೆ. ತುಂಬ ದಿನದಿಂದ ಡಿಲೇ ಮಾಡಿ ಫೈನಲಿ ಇವತ್ತು ಕಾಲ ಕೂಡ ಬಂದಿದೆ ಶೂಟ್ ಮಾಡೋಕ್ಕೆ. ಇವಾಗ ನಂದು ಒಪ್ಪೋದು ಶೂಟ್ ಮಾಡ್ತೀವಿ ಫಸ್ಟು. ನೆಕ್ಸ್ಟು ಗೊಂಬೆದು ನಂದಿದೆ. ಅವಳು ಇನ್ನೂ ರೆಡಿ ಆಗಿಲ್ಲ, ಅವಳು ನೆನ್ನೆ ಡ್ರೆಸ್ಸಲ್ಲೇ ಇದ್ದಾಳೆ. ಆಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಗೊಂಬೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಇವಾಗ ಅಪ್ಪದು ಒಂದು ಶೂಟ್ನ ಶುರು ಮಾಡೋಣ. ಬನ್ನಿ ಗೈಸ್ ಹೋಗೋಣ. ಗೈಸ್ ನೋಡಿ, ಇಲ್ಲಿ ಮ್ಯಾಂಗೋ ಸ್ಮೂದಿ, ಇದು ಒಂದು ಬೇಕ್ರಿಲಿ ಟ್ರೈ ಮಾಡಿದ್ದು ಒಂದು ಸಲ. ಸೊ ನಾನೇ ಬಂದು ಇವಾಗ ರೆಡಿ ಮಾಡಿದ್ದೀನಿ. ಹೆಂಗೆ ಬಂದಿದೆ ಏನೋ ಗೊತ್ತಿಲ್ಲ. ರೀಡ್ರಿ, ತಿನ್ನೋಡ್ರಿ, ತಿನ್ನೋಡ್ಬಿಟ್ಟು ಹೇಳ್ರಿ ಟೇಸ್ಟ್. ಗೊಂಬು ಊಟ ತಿನ್ನೋಕೆ ರೆಡಿಯಾಗಿದ್ದಾಳೆ. ಹುಳಿನ ಸಪ್ಪೆನ ಸ್ವೀಟ್ ಇದೆ. ಅವ್ರಲ್ಲಿ ಕುಡ್ದಿದ್ದು ಸ್ವಲ್ಪ ಹುಳಿ ಇತ್ತು, ಆಮೇಲೆ ಥಿಕ್ನೆಸ್ ಜಾಸ್ತಿ ಇತ್ತು. ಇದು ಕರೆಕ್ಟ್ ಇದೆ. ಒಳಗೂ ತಿನ್ಸು. ಅಂದ್ಬಿಟ್ಲು ಅಲ್ಲಿ ಹೆಂಗೆ ತಿನ್ಲು. ಸೂಪರ್ ಹೇಳ್ಬಿಡು. ಅಲ್ಲಿ ಸೂಪರ್ ಹೇಳಿ ವಿಡಿಯೋಗೆ ಎಸ್, ಗೊಂಬೆಗೆ ಊಟ ಮಾಡಿಸಿ ಮ್ಯಾಂಗೋ ಸ್ಮೂದಿ ಎಲ್ಲ ತಿಂದು ಆಫೀಸ್ ಟ್ಯಾಂಕ್ ಕ್ಲೀನ್ ಮಾಡೋಕ್ಕೆ ಬಂದಿದ್ದರು. ಪ್ರಮೋದ್ ಅವರು ಕ್ಲೀನ್ ಮಾಡಿಸ್ತಾ ಇದ್ದಾರೆ. ನಾವು ಮಂತ್ಲಿ ಒನ್ಸ್ ಗೈಸ್ ಅದು ಕ್ಲೀನ್ ಆಗಿರಲಿ ಗಲೀಜೆ ಆಗಿರಲಿ, ಮಂತ್ಲಿ ಒನ್ಸ್ ನಾವು ಕ್ಲೀನ್ ಮಾಡಿಸ್ಬಿಡ್ತೀವಿ. ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಹುಡುಗ. ನಾನು ಲಾಸ್ಟ್ ಟೈಮ್ ಹೇಳಿದೆ ನಿಮಗೆ, ಕರೆಕ್ಟಾಗೆ ಮಂತ್ ಎಂಡಲ್ಲಿ ಬಂದುಬಿಡ್ತಾರೆ. ಆಲ್ಮೋಸ್ಟ್ ಇದು ಕ್ಲೀನ್ ಮಾಡೇ 1 ಮಂತ್ ಆಯಿತು. ಈಗ ನೆಕ್ಸ್ಟು ಇನ್ನೊಂದು ವೀಕ್ ಬಿಟ್ಕೊಂಡು ಮತ್ತೆ ಬರ್ತಾರೆ ಅವರು ಕ್ಲೀನ್ ಮಾಡೋಕ್ಕೆ. ಎಸ್ ಗೈಸ್, ಒಂದೇ ಶೂಟ್ ಮಾಡೋಕ್ಕಾಗಿದ್ದು. ನಾನು ಸ್ವಲ್ಪ ಹೊರಗಡೆ ಹೊಟ್ಟೋಗಿದ್ದೆ, ಇವಾಗ ಬಂದೆ. ಆ್ಯಂಡ್ ಗೊಂಬೆ ಇನ್ನೂ ಚಾನ್ ಮಾಡಿಲ್ಲ. ಹಾಯ್ ಪಪ್ಪಿ ಕೊಡು, ಇಲ್ಲಿ ಕೆನೆ ಕೊಡು, ಪಪ್ಪಿ ಕೊಡು. ಅಯ್ಯೋ ಚಕೋರಿ. ನಮ್ಮ ಪ್ರಮೋದ್ ಅವರು ಇವತ್ತು ಸೌತೆಕಾಯಿ ರೊಟ್ಟಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಆಯ್ತಲ್ಲ, ಸೊ ಇವಾಗ ಫೈನಲ್ ತೋರಿಸ್ತೀನಿ ನೋಡಿ. ಮಮ್ಮಿ ಫಿಲ್ಟ್ರ್ ಹಾಕ್ಬಾರ್ದಂತ ಹಾಕಿಲ್ಲ. ಇದು ನಾಳೆಗೆ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ. ಸೊ ಫಿಶ್ ಎಲ್ಲ ಡುಮ್ಮ ಆಗಿಬಿಡಿದೆ ಗೈಸ್ ನಮ್ಮ ಫಿಶ್ ಟ್ಯಾಂಕ್ದು. ಪ್ರಮೋದ್ ಅವ್ರು ನೋಡಿದ್ರಿ ಓಡಿ ಬರ್ತವೆ ಎಲ್ಲ. ಚಿನಿ ಹಾಕಿ. ಹಾಂ ಆಯ್ತು. ನಮ್ಮ ಪ್ರಮೋದ್ ಅವ್ರು ಇವತ್ತು ಏನು ಮಾಡ್ತಿದ್ದಾರೆ ಅಂದರೆ ಸ್ಮೆಲ್ಲೇ ಹೇಳ್ಬಿಡುತ್ತೆ. ಏನು ಗೊತ್ತಾ ಗೈಸ್, ಇದು ಏನು ರೀ? ಸೌತೆಕಾಯಿ ರೊಟ್ಟಿ ಮತ್ತು ಶೇಂಗಾ ಚಟ್ನಿ. ಆಂಟಿ ಮನೆದೇನ ಬಾಕ್ಸು? ಇಲ್ಲ, ನಮ್ಮ ಮನೆದಲ್ಲ ಇದು, ಆಂಟಿ ಮನೆದೆ. ನಮ್ಮ ಮನೆದೆಲ್ಲಿತ್ತು? ಇತ್ತು. ಯಾಕೆ ತಿಥಿವಡೆ ಥರ ತೂತ ಮಾಡ್ತಿದೀಯಾ? ಬೇಗ ಬೇಯುತ್ತೆ ಥರ ಮಾಡಿದ್ರೆ, ಇಲ್ಲ ರೊಟ್ಟಿ ಲೇಟ್ ಇದು ಬೇಯೋದು. ಹೌದಾ? ಗೊತ್ತದು. ನೀರು ಹಾಕ್ಕೊಂಡು ಬಟ್ಟೆಯಲ್ಲಿ ಮಾಡಬೇಕಿದೆ. ನಾವು ಮಾಮೂಲಿ ಕವರಲ್ಲಿ ಮಾಡ್ತೀವಲ್ಲ, ಆ ಥರ ಮಾಡಿದ್ರೆ ಇದು ಬರಲ್ಲ. ಹಾಕಿ ಕಾಯ್ತಾ ಇದೆ. ಇದು ಶೇಂಗಾ ಚಟ್ನಿನ ಇಷ್ಟೊಂದು ಮಾಡಿದ್ಯಾ? ಬೆಳಗ್ಗೆ ನಾಷ್ಟಕ್ಕೂ ಆಗುತ್ತೆ. ಹೌದಾ? ಯಾಕಂದ್ರೆ ಎತ್ತಿಟ್ಕೊ ಒಂಚೂರು ನೀನು. ಇದನ್ನು ಹಾಕ್ಬೇಕಾದ್ರೂ ಅಷ್ಟೇ ಹಾಕ್ಬಿಟ್ಟು ಇದ್ರ ಮೇಲೆಗಡೆ ನೀರು ಹಾಕ್ಬೇಕು. ಹಿಂಗೆ ಅವಾಗ ಇದು ಬಿಡುತ್ತೆ, ಇಲ್ಲ ಅಂದರೆ ಬಿಡಲ್ಲ. ನೋಡು, ಸದ್ದು ಪಾಪುಗೆ ಹುಷಾರ್. ಬಾಯ್ ಅಮ್ಮ ಅಪ್ಪ ಅಪ್ಪ ಅಣ್ಣ. ಈ ಬಾಯ್ಬಿಟ್ಟು ಮಾತಾಡ.
ಮಾತಾಡಲ್ಲ ಪಾಯ್ ಹುಡುಗಿ ಗೈಸ್. ಇವಾಗ ಸೌತೆಕಾಯಿ ರೊಟ್ಟಿ ಶೋ ವಿಡಿಯೋ ಮಾಡ್ತಾ ಇದ್ದ ಅಮ್ಮ ವಿಡಿಯೋ ಮಾಡ್ತಾ ಸೌತೆಕಾಯಿ ರೊಟ್ಟಿ ತಿನ್ಕೊಂಡು ಪಾರ್ಸಲ್ ಇಸ್ಕೊಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಏಯ್ ಈಗ ಪಾರ್ಸಲ್ ಇಸ್ಕೊಂಡು ಹೋಗೋಣ, ಯಾಕಂದರೆ ಲಾಸ್ಟ್ ವೀಕ್ ಬಂದಿತ್ತು ಪಾರ್ಸಲ್ ಜಾಸ್ತಿ. ಈ ಸಲ ಅಷ್ಟೊಂದೇನಿಲ್ಲ, ಕಡಿಮೆ ಇದೆ, 2 ಬಂಡಲ್ ಇದೆ ಅಷ್ಟೇ. ನಾನು ಅಪ್ಪು ಗೊಂಬೆ ಅಪ್ಪು ಹೋಟ್ಲು ಕಾರಲ್ಲಿ ಇದ್ದೀಚಿನಿ. ಎಷ್ಟು ಮಾತಾಡೋದು ಗೊಂಬೆ. ಪಪ್ಪಿ ಕೊಡು ಅಮ್ಮಗೆ, ನಿಜವಾರು ಕೊಡು ಪಪ್ಪಿ. ಸ್ವೀಟ್ ಆಗಿತ್ತು. ದೇವ್ರ ಕೈ ಮುಗಿ ಮಾಮಿಗೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೇಳ್ಬೇಕು ಮಕ್ಕಳಿಗೆ ಬಾರಿಸ್ಬಿಡ್ತೀನಿ ಗೈಸ್. ಫಲೂಡ ತಗ್ಸ್ಕೊಂಡು ಫುಲ್ ವೇಸ್ಟ್ ಮಾಡ್ದೆ. ಇವಾಗ ನನಗೆ ಗೋಬಿ ತಿನ್ನಬೇಕು ಅನ್ನಿಸ್ತು. ಟೈಮ್ ಎಷ್ಟು ಗೊತ್ತಾ, ನೈಟು 11:30 ಇನ್ನೂ ಹಾಕಿದ್ದಾರೆ. ಸೊ ಫ್ರೈಡ್ ರೈಸ್ ಇಲ್ವಂತೆ, ಅದಕ್ಕೋಸ್ಕರ ನ್ಯೂಡಲ್ಸ್ ಮತ್ತು ಗೋಬಿ ಹೇಳಿದ್ದಾರೆ. ಬೊಂಬು ಅಣ್ಣ ಹೊಡೆದ ನನಗೆ, ಹೊಡಿ ಇನ್ನೊಂದು ಹೊಡಿ. ಹಾಂ ಹೆಂಗೆ ಹೊಡೆದ ಗೊತ್ತಾ, ಚುರ್ಗುಡಂಗಿ ನೋಡಿ ಜಾಣ. ಗೊಂಬ ಅಣ್ಣ ಹೊಡಿತವನೆ. ಕಾಪಾಡು. ಹೊಡಿ ಗೊಂಬ ಕಾಪಾಡು. ನೋಡಿ ಇಲ್ಲಿ ಹೆಂಗೆ ಹೊಡಿತವನೆ. ಕ್ಲಾಪ್ ಆಗಿದ್ದವಳೆ ಹೊಡೆದ್ಲು ಕಣ್ರಿ. ಎಸ್ ಗೋಬಿ ಸಿಕ್ತು. ಗೋಬಿ ನಂಜು ಮಳೆಗೆಲ್ಲಿ ಬಂದು ತಿನ್ನಂಗೆ ಆಯ್ತು. ರೀ ಇನ್ನೂ ಇಟ್ಟವ್ರ ಪಾಪ ಖಾಲಿ ಆಗಿಲ್ವೇನೋ. ಗೋಬಿ ನೂಡಲ್ಸ್ ಅದು 11:30 ಯಾರು ತಿನ್ನಲ್ಲ. ಇವೇನು ಮಿಡ್ನೈಟ್ 12 o'clock. ನೋಡ್ರಿ ಏನಂತ ತಿನ್ನೋ ಸ್ಟೈಲ್ಗೆ ನಾನು ತಿನ್ನೋ ಸ್ಟೈಲ್ ನೋಡಿ ಅಂತ ಕೇಳೋದು. ಅಲ್ಲಿ ತಿನ್ನಾಯ್ತು. ಟೈಮ್ ನೋಡಿ ಎಲ್ಲ ಸರಿಯಾಗಿ ತೋರಿಸೋ ಹೊಡೆದಾಕ್ಬಿಟ್ಟೊಳಗೊಂಬೆ. 11:49 50 ನಿಮಿಷ. ಸರಿ ಏನು ಬೈತಿದ್ದಲ್ಲ ಈಗ ಬೈ. ಏನು ಮನೆ ತಿನ್ನು ಅಂದ್ರೆ ಆಗಲ್ಲ, ಹೊರಗಡೆ ಇದ್ದಾದ್ರೆ ಚೆನ್ನಾಗಿ ಮೈತಾಳೆ. ನಾನು ಬೈತಾವಿದ್ದವ್ರೆ ಗೈಸ್. ಕೊಡಿಸ್ಬಿಟ್ರು. ಹಿಂಗೆ ಬೈದ್ರೆ ಅದೇನು ಮೈಗತ್ತದ? ಹಾಂ ಮನೆ ತಿನ್ನು ಅಂದ್ರೆ 1 ರೋಟಿ ಸಾಕು, ಅರ್ಧ ರೋಟಿ ಸಾಕು, ಒಂದೇ ಸಾಕು ಅನ್ನೋದು. ಯಾವನ ಅಭ್ಯಾಸ ಮಾಡಿರ ಅವನು? ಏನು ಹೊರಗಡೆದು ಒಂಚೂರು ತಿನ್ಬೇಕು, ಮನೇಲಿ ಜಾಸ್ತಿ ತಿನ್ಬೇಕು. ಹೊರಗಡೆದೇ ಊಟ ಮಾಡ್ದಂಗೆ ಫುಲ್ಲು ಹೊರಗಡೆ ತಿಂದರೆ ಮನೇದು ಯಾರು ತಿನ್ನೋರು? ನೀನು ಯಾಕೆ ಅಭ್ಯಾಸ ಮಾಡ್ದಿ? ಹಾಂ ಒಂದು ದಿನ ತಿನ್ನು ಒಂದು ನಿನಗೆ ಯಾವಾಗಾರ ಒಂದಿನ. ಬೈತಾರೆ ಮೈಗತ್ತಿಗೆಲ್ಲ ಹೋಗಿ ಹಚ್ಚ ಸಣ್ಣ ಹಾಕ್ಯಾರದು. ನೀನು ಹಿಂಗೆ ಬೈದಿ ಏಯ್ ಬರಬಿ ನಂದು ಕಾರು ನಂದು ಏನೋನು ಅತ್ತ ಅಯ್ಯ 12 ಗಂಟೆ ಗೊತ್ತಿಲ್ಲ. ಪಮ್ಮಿ ಅದೇನು ಕೀಳ್ತವಳೆ. ಏನು ಬಾ ಏನು ಕೇಳೋದಿಲ್ಲ ಅಲ್ಲಿ.